ಸರ್ವಾಭರಣಸಂಪನ್ನಂ ಮುಕ್ತಾರೋಪಶೋಭಿತಂ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಒಂದು ಕೆರೆಯನ್ನು ತೆಗೆದರೆ ಅಥವಾ ತೆಗಿಲಿಕ್ಕೆ ಎಷ್ಟು ಶ್ರಮಗಳು ಬೇಕಾಗ್ತದೋ ಆ ರೀತಿಯಾದಂತಹ ಶ್ರಮವನ್ನು ಪಟ್ಟು ಮೇಲಕ್ಕೆ ಬರ್ತಾರೆ. ಆದರೆ ಕೆರೆಯ ಒಳಗಡೆ ಇರ್ತಕ್ಕಂತಹ ನೀರನ್ನು ಖಾಲಿ ಮಾಡಲಿಕ್ಕೆ ಕೆಲವು ಸಮಯಗಳು ಸಾಕಾಗ್ತದೆ. ಆ ರೀತಿಯಲ್ಲಿ ಅವರ ಜೀವನ ಹೇಳ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಸಮಯದಲ್ಲಿ ಸಾಗ್ತಕ್ಕಂಥದ್ದು. ಆನಂತರದಲ್ಲಿ ವಿಪರೀತವಾದಂತಹ ಒಂದು ಕಪ್ಪು ಚುಕ್ಕೆ ಹೇಳ್ತಕ್ಕಂಥ ರೀತಿಯಲ್ಲಿ ವ್ಯಕ್ತಿಗತವಾಗಿ ಬೀಳ್ತಕ್ಕಂಥದ್ದು ಅಪವಾದಗಳು ಒಂದರ ಮೇಲೆ ಒಂದು ಸುಳಿ ಎಂಬಂತಹ ರೀತಿಯಲ್ಲಿ ನೀರಿನ ಒಳಗಿನ ಸುಳಿ ಯಾವ ರೀತಿಯಲ್ಲಿ ಇರುತ್ತದೋ ಆ ರೀತಿಯಲ್ಲಿ ನಿಮ್ಮನ್ನು ಸುತ್ತಕೊಳ್ಳುವ ಸಾಧ್ಯತೆಗಳು ಇರತಕ್ಕಂಥದ್ದು. ಜೊತೆಯಲ್ಲಿ ಮನೆಯವರ ಆರೋಗ್ಯದ ಮೇಲೆ ಸ್ವಲ್ಪ ಜಾಗರೂಕತೆಯಾಗಿ ಇರಬೇಕಾಗ್ತದೆ. ಅಷ್ಟೇ ಅಲ್ಲದೆ ಉದ್ಯೋಗ ವ್ಯವಹಾರದಲ್ಲೂ ಕೂಡ ಹೆಸರು, ಕೀರ್ತಿ ಇತ್ಯಾದಿಗಳನ್ನು ಸಂಪಾದನೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪಡಬಾರದೆ ಇರತಕ್ಕಂತಹ ಕಷ್ಟಗಳನ್ನು ಪಡ್ತಾ ಇರ್ತೀರಿ. ಆದರೆ ಗುರುವಿನ ಒಂದು ಅನುಗ್ರಹ ಇರತಕ್ಕಂಥದ್ದನ್ನು ನೀವು ತೆಗೆದುಕೊಂಡ್ರೆ ಈ ಸಮಯದಲ್ಲಿ ಒಂದು ಉತ್ತಮವಾದಂತಹ ಜೀವನವನ್ನು ಮುಂದಿನ ದಿವಸ ನಡೆಸಲಿಕ್ಕೆ ಅನುಕೂಲ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಒಳಿತನ್ನು ನೀವು ಕಾಣಬಹುದು. ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರಕ್ಕೋಸ್ಕರವಾಗಿ ಈಗ ಹೇಗೂ ಅಯ್ಯಪ್ಪ ಸ್ವಾಮಿಯ ದರ್ಶನ ಹೇಳ್ತಕ್ಕಂಥದ್ದು ಬರ್ತಾ ಇದೆ, ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಮಾಲಾಧಾರಣೆಯನ್ನು ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡುವುದರಿಂದ ಎಷ್ಟೋ ಪಾಪಗಳು ಕಳೆದು ಪುಣ್ಯ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುವಂತಹ ಒಂದು ಸಂದರ್ಭವೂ ಕೂಡ ಆಗಿರ್ತದೆ. ಆ ನಂತರದಲ್ಲಿ ಸರ್ವಾಭರಣ ಸಂಪನ್ನಂ ಮುಕ್ತಾರೋಪ ಶೋಭಿತಂ, ಎಲ್ಲ ಶಿವಮಯ.